ಅಲ್ಲೇ ಬಿದ್ದಿ ಮತ್ತೆ ನೀ ಅಂತ ಪರಿದಾರ ಮಾಡಕ ನೀ ಅಲ್ಲೇ ಬಿದ್ದಿದಿ ಏಕ ಕೈಯಾಗ ಇನ್ಶನ್ ಇಟ್ರಿ ಅದು ಹೋಗಿ ಇವತ್ತೇ ತಗೊಂಡು ಜಸ್ಟ್ ಇನ್ನಾಗೆ ತಗೊಂಬಂದಿವ್ರಿ ಅದಕ್ಕೆ ಇಷ್ಟು ದಿನ ಹಾಕಿಲ್ರಿ ಹಾಂ ಹಾಂ ದವಾಖಾನಿಗೆ ಹೋಗಿದ್ದೇವ್ರಿ ಅದಕ್ಕೆ ಸೆಲೆನ್ ಹಚ್ಚಿ ಭಾಳ ಆರಾಮ್ ತೆಪ್ಪಿತ್ರಿ ಹಂಗಾಗಿ ನಾವು ಮಾಡೋದಾಗಿಲ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇವ್ರಿ. ಮಧ್ಯಾಹ್ನ ಟೈಮ್ ರೀ. ಟೈಮ್ ಅಂದ್ರೆ 2 ಗಂಟೆ ಟೈಮ್ ಆಗಿದೆ ರೀ. ಈಗ ಸ್ಟಾರ್ಟ್ ಮಾಡಿದ್ದೇವ್ರಿ. ಇಷ್ಟು ದಿನ ವಿಡಿಯೋ ಹಾಕೋದಾಗಿಲ್ಲ ರೀ ಫ್ರೆಂಡ್ಸ. ಎಲ್ಲರಿಗೆ ಕೇಳ್ಕೋದಿಷ್ಟೇ, ಕ್ಷಮಿಸ್ರಿ. ಯಾಕಂದ್ರೆ ಚಾನಲ್ ಮಾಡಿದ ಮೂಲಕ ವಿಡಿಯೋ ಹಾಕ್ಬೇಕಾದಿತ್ತು, ನಾವು ಹಾಕೋದಾಗಿಲ್ಲ ರೀ. ಯಾಕಂದ್ರೆ ದಿನ ನೋಡೋರಿಗೆ ಏನಿಸ್ತದ ವಿಡಿಯೋನೇ ಹಾಕಲಿರತ್ತ ಅಂತಾರೆ ರೀ. ಕಮೆಂಟ್ ಮಾಡಿ ಹೇಳ್ತಿರು. ಯಾಕಂದ್ರೆ ಮನೆ ಕಡೆ ಸ್ವಲ್ಪ ತಾರಮಳೆ ಇರಲ್ಲ ಸರಿಯಂದು ಮಾಡೋದಾಗಿಲ್ಲ ರೀ. ಯಾಕಂದ್ರೆ ಜಾತ್ರೆ ಎಂದಾಗಿದೆ ನೋಡ್ರಿ, ಅಂದು ನೋಡಿದ್ರು ಸರಿಯಾಗಿ ನಾವು ವಿಡಿಯೋ ಮಾಡೋದಾಗಿಲ್ಲ ರೀ. ಜಾತ್ರೆ ಆಗನ ಜವಳ ತೆಗೆದೇವು ರೀ, ರಚನೆ ಜವಳ ತೆಗೆದೆವು. ತೆಗೆನೇನಿತ್ತು ಆಕಿನ ತೆಗ್ಯಾನ ಮುಂದೆ ಮದುವೆ ಕಾರ್ಯಕ್ರಮ ಇತ್ತು ರೀ. ಅದು ಕಾರ್ಯಕ್ರಮ ಮಾಡೋಕ್ಕೆ ಹೋದೇವ್ರಿ. ಹೋಗಿ ಒಂದು 2-3 ದಿನ ನಿಂತೇವ್ರಿ. ನಿತ್ಯ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೇವ್ರಿ. ಊರ ಕಡೆ ಮುಗಿಸ್ಬರ್ನ ಅದೇನಿತ್ತು ಬಂದು ಇಲ್ಲಿ ಮನೆ ಬಂದ್ಬಿಡಕ್ಕೆ ಆರಾಮ್ ತೆಪ್ತೀರಿ. ಆರಾಮ್ ತೆಪ್ಪಿ ಮತ್ತೆ ಒಂದು 8-10 ದಿವಸ ಆಯ್ತು ರೀ. 8-10 ದಿವಸ ಆಯಿತು. ಈ ಇನ್ಶನ್ ಇಟ್ರಿ, ಕೈಯಾಗ ಇನ್ಶನ್ ಇಟ್ರಿ ಅದು ಹೋಗಿ ಇವತ್ತೇ ತಗೊಂಡು ಜಸ್ಟ್ ಇನ್ನಾಗೆ ತಗೊಂಬಂದಿದ್ದೇವ್ರಿ. ಅದಕ್ಕೆ ಇಷ್ಟು ದಿನ ಹಾಕಿಲ್ರಿ ಫ್ರೆಂಡ್ಸ್, ಕ್ಷಮಿಸ್ರಿ. ಅದಕ್ಕೆ ಈ ಕಡೆ ಮನೆ ಕಡೆ ಸ್ವಲ್ಪ ಈಗ ಆರಾಮಿರಲ್ಲ ಬಿಟ್ಟಾಕ ಇಷ್ಟು ದಿನ ವಿಡಿಯೋ ಮಾಡೋದಾಗಿಲ್ಲ ರೀ. ನಾವು ಕಂಟಿನ್ಯೂ ವಿಡಿಯೋ ಬಿಡೋದಾಗಿಲ್ಲ. ಅದಕ್ಕೆ ಇನ್ಮೇಲೆ ವಿಡಿಯೋ ಬಿಡ್ಬೇಕಂತ ಪ್ರಯತ್ನ ಮಾಡ್ತೇವ್ರಿ. ಯಾಕಂದ್ರೆ ವಿಡಿಯೋ ಚಾನಲ್ ಮಾಡಿದೇವ್ರಿ ಅಂದ್ರೂ ಭೀ ಸ್ವಲ್ಪ ಮನೆ ಕಡೆಗೆ ಇದು ಆಯ್ತಂದ್ರೆ ಏನೂ ಮಾಡೋದಾಗಲ್ಲ ರೀ. ಅದಕ್ಕೆ ಈಗ ನೋಡ್ಬೇಕ್ರಿ, ಇನ್ನು ಮುಂದೆ ಪ್ರಯತ್ನ ಮಾಡ್ಬೇಕ್ರಿ, ಮಾಡ್ತೇವ್ರಿ. ಆದಷ್ಟು ಡೈಲಿ ವಿಡಿಯೋ ಮಾಡೋದಾಗಲಿಲ್ಲ ಅಂದ್ರೆ ಒಂದು ದಿನ ಬಿಟ್ಟು ಒಂದಿನ ವಿಡಿಯೋರೇ ಮಾಡಿ ಹಾಕ್ಬೇಕಂತ ಚಾನಲ್ ಮಾಡೀವಿ. ಅಂದ್ರೆ ಒಂದಿನ ಬಿಟ್ಟು ಅಂದ್ರೆ ಅವ್ರಿಗೆ ಏನಿಸ್ತಾ ಗೊತ್ತದ, ಹಂಗೆ ಮಾಡ್ಲಿಕ್ಕೆ ಬರಲ್ಲ. ಬಿಟ್ಟು ಅಂದ್ರೆ ಕಂಟಿನ್ಯೂ ಬಿಡ್ತೇವ್ರಿ, ಬಿಡಲಿಲ್ಲ ಇಲ್ರಿ. ಯಾಕಂದ್ರೆ ಒಂದು ಅಕಸ್ಮಾತ್ ಒಂದಿನಕ್ಕೆ ಬಂದು ವಿಡಿಯೋ ಬಿಟ್ಟರೆ ಭೀ ಸ್ವಲ್ಪ ಇದಾಗ್ತದೆ ರೀ. ಅದಕ್ಕೆ ನೋಡೋಣ ರೀ ಫ್ರೆಂಡ್ಸ, ಒಂದಿನ ಬಿಟ್ಟು ಆಗ್ತದೇನೋ, ದಿನ ಕಂಟಿನ್ಯೂ ಬಿಡ್ತೇವೆ ಅನ್ನೋದು ವಿಡಿಯೋ ಮಾಡೋಳಿಗೆ ಗೊತ್ತಾಗ್ತದೆ ರೀ. ಅದಕ್ಕೆ ದಯವಿಟ್ಟು ಕ್ಷಮಿಸ್ರಿ ಫ್ರೆಂಡ್ಸ. ಬರ್ರಿ, ಇಷ್ಟು ದಿನ ನಮಗೆ ಭೀ ವಿಡಿಯೋ ಮಾಡೋದಾಗಿಲ್ಲ ರೀ. ಇನ್ನು ಮುಂದೆ ಕಂಟಿನ್ಯೂ ಮಾಡೋಣ ರೀ. ಯಾಕಂದ್ರೆ ಫಸ್ಟಿಗೆ ಸ್ಟಾರ್ಟಿಂಗ್ ಯಗ್ದುಮ್ಮ ಚಾನಲ್ ಇದಾಗಿತ್ತು ರೀ, ಗ್ರೋ ಆಗಿತ್ತು. ಈಗ ಏನಿಲ್ಲ ರೀ, ಪೂರ ಡಲ್ ಆಗಿ ಏನೂ ಮಂದಿ ಭೀ ಜನ ಭೀ ನೋಡಿಲ್ಲ ರೀ ಅಷ್ಟೇನು. ಅಂದ್ರೆ ಭೀ ಇನ್ನು ಮುಂದೆ ವಿಡಿಯೋ ಬಿಟ್ಟು ನೋಡ್ತಾರಂತ ನನಗೆ ಭರವಸೆ ಅದ ರೀ. ಅದಕ್ಕೆ ಅವ್ರು ಭೀ ಅಲ್ಲಿ ಊಟ ಮಾಡ್ಲತ್ತಾರ ರೀ. ರಚ್ಚು ಆಡ್ಲತ್ತಾರ, ಜವಳ ತೆಗಿದೀವ್ರಿ ಹಾಕಿವಿ. ಅದಕ್ಕೆಲ್ಲ ಆಗ್ಯದ್ರಿ ಹಾಕಿದ್ವಿ. ಏನಿಲ್ಲ ರೀ ಸದ್ಯಕ್ಕೆ. ಇಲ್ಲಿ ನಮ್ಮ ಅಣ್ಣನ ಮಗ ನೋಡ್ರಿ, ಈಗ ಅವರು ಬಿಟ್ಟು ಹೋಗ್ಯಾರ. ಮತ್ತು ಅವರು ಊರಿಗೆ ಹೋಗ್ಯಾರಲ್ಲೇ ಪುನಃ ಹೋಗ್ಯಾರ ದುಡ್ಡಿಗೆ ರೀ. ಅದಕ್ಕೆ ಈಗ ಇಲ್ಲೇ ಅದಕ್ಕೆ ನಂಬಲ್ಲೇ ಬಿಟ್ಟು ಹೋಗ್ಯಾರ್ರಿ ಸಮೂಹ. ಈಗ ಸಾಲಿ ಸ್ಟಾರ್ಟ್ ಆಗ್ತಾವಲ್ರಿ. ಈಗ ಅವ 8 ವರ್ಷನವನ್ರಿ, ಇನ್ನೂ ಸಾಲಿಗೆ ಹಾಕಿದ್ದಿಲ್ಲ. ಅದಕ್ಕೆ ಅವನಿಗೆ ಸಾಲಿಗೆ ಬಿಟ್ಟು ಹೋಗ್ಯಾರ. ಇಲ್ಲೇ ನಮ್ಮ ರಾಯಣ್ಣಗ ಅವನಿಗೆ ಜೋಡ್ ಮಾಡಿ ಹಾಕ್ಬೇಕಲ್ಲತ್ತೀರಿ ಸಾಲಿಗೆ. ಅದಕ್ಕೆ ಸಾಲಿಗೆ ಹಾಕ್ಬೇಕ್ರಿ, ನಮ್ಮ ರಾಯಾಗಿ ಹಾಕ್ಬೇಕ್ರಿ. ಕೈಯಾಗ ಏನೂ ಇರ್ಲಾರ ಸಲಿಂದು ಅವನಿಗೆ ಆ ಕಡೆ ಬೇರೆ ಕಡೆ ಹಾಕ್ಬೇಕಂದಿದ. ಏನು ಕೈಯಾಗ ದುಡ್ಡು ಇರಲ್ಲ ಬಿಟ್ಟಕ್ಕ ಹಾಕೋದ ನೋಡ್ಬೇಕ್ರಿ. ಸರ್ಕಾರ ಸಾಲಿಗೆ ಹಾಕಾಯ್ತಂದ್ರೆ ಇಲ್ಲೇ ಹಾಕ್ತೇವ್ರಿ. ಹಾಕ್ಲಿಲ್ಲ ಅಂದ್ರೆ ಏನು ದುಡ್ಡು ಇಲ್ರಿ. ನೋಡೋಣ್ರಿ ಏನೇನಾಗ್ತದೆ ಏನಿಲ್ಲ ಇದು ಮಾಡ್ತೇವ್ರಿ. ಹಾಕ್ತೇವ್ರಿ. ಹಾಕ್ಲಿಲ್ಲ ಇದೊಂದು ವರ್ಷ ಬಿಡ್ತೇವ್ರಿ. ಇಲ್ಲಿ ನೋಡ್ರಿ ರಚ್ಚು ಹಲ್ಲು ಎಲ್ಲ ಕೂಗಲ್ ಹೋಗ್ಬಿಟ್ಟವ, ಚಟ್ಟ ಆಗ್ಬಿಟ್ಟವ್ರಿ. ಅದಕ್ಕೆ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೇವ್ರಿ ಫ್ರೆಂಡ್ಸ. ನೋಡೋಣ್ರಿ
ನಮಗೆ ಆಯ್ತಂದ್ರೆ ಮಾಡೇ ಮಾಡ್ತೀವಿ ರೀ. ಇವತ್ತಿನಿಂದ ಮತ್ತೆ ಸ್ಟಾರ್ಟ್ ರೀ, ನೋಡೋಣ ಮಾಡ್ತೇವೆ ರೀ. ಇಷ್ಟು ದಿನ ನಮ್ಗೆ ಭೀ ಯಾರಿಗೆ ಆಕಿಗೆ ಆರಾಮಿತ್ತಿಲ್ಲ, ರಾಯಾಗಿ ಭೀ ಸ್ವಲ್ಪ ಬ್ಯಾರ್ ಸುಲಿ ಅಂತಾರಲ್ಲ ರೀ, ಅವು ಸಣ್ಣ ಗುಳಿ ಬರ್ತಾವಲ್ಲ ರೀ, ಅವು ಸ್ವಲ್ಪ ಅವನಿಗೆ ಭೀ ಕುತಿ ತುಂಬ ಆಗ್ಯಾವ ರೀ. ಅದಕ್ಕೆ ರೀ ಸ್ವಲ್ಪ ಭಾಳ ಆರಾಮಿತ್ತಿಲ್ಲ ರೀ ಆಕಿಗೆ. ಒಂದು 8-10 ದಿವಸ ದವಾಖಾನೆಗೆ ಹೋಗಿದ್ದೇವೆ ರೀ. ಅದಕ್ಕೆ ಸೆಲೆನ್ ಹಚ್ಚಿ ಭಾಳ ಆರಾಮ ತೆಪ್ಪಿತ್ತು ರೀ. ಹಂಗಾಗಿ ನಾವು ಮಾಡೋದಾಗಿಲ್ಲ ರೀ. ಅದಕ್ಕೆ ಈಗ ಸ್ವಲ್ಪ ಆರಾಮಾಗಿದೆ ರೀ. ಸೆಲೆನ್ ಎಲ್ಲ ಹಚ್ಚಿ ಕೈಯಾಗ ಇಂಜೆಕ್ಷನ್ ಇಟ್ಟರು. ಇನ್ನು ಮುಂದೆ ಚೆಂದಾಗಿ ವಿಡಿಯೋ ಮಾಡ್ಕೊತ ಹೋಗ್ಬೇಕು ಅನ್ನೋದು ಅದ ರೀ. ಯಾಕಂದ್ರೆ ಇನ್ನು ಮೊದಲು ನಡೆದ ವಿಡಿಯೋ ಜಾತ್ರೆ ನಡೆದು ನಾವು ವಿಡಿಯೋನ ಸರಿಯಾಗಿ ಮಾಡಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ಆರಾಮ ತಪ್ಪಿದ್ದು ಆರಾಮ ತಪ್ಪಿದ ನಾವೇ ಹೆಂಗೆ ವಿಡಿಯೋ ಮಾಡೋದು ಬರ್ತದೆ ರೀ. ಅದಕ್ಕಾಗಿ ನಾವು ಮಾಡಿಲ್ಲ ರೀ ಫ್ರೆಂಡ್ಸ. ಒಬ್ರಿಗೊಬ್ರು ಬಿಟ್ಟು ಮಾಡೋದಾಗಲ್ಲ ರೀ. ಅದಕ್ಕಾಗಿ ದಯವಿಟ್ಟು ಕ್ಷಮಿಸ್ರಿ. ನೋಡೋಣ್ರಿ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀವಿ ರೀ. ಬರ್ರಿ ಫ್ರೆಂಡ್ಸ, ಏನು ನಡೀತದ ಏನಿಲ್ಲ ಇವತ್ತಿನ ಬ್ಲಾಗ್ದಾಗ ನೋಡೋಣ್ರಿ. ಸೊ ಒಂದು ವಿಡಿಯೋ ಕ್ಲಿಪ್ ಅದ ರೀ, ದವಾಖಾನೆ ಹಾಕಿದ್ದು, ಅದು ಅಷ್ಟೇ ಮಾಡ್ಕೊಂಡೇನಿ ರೀ. ಯಾಕಂದ್ರೆ ನನಗೆ ಹತ್ತಿತ್ತು ರೀ, ಹಾಗಾಗಿ ನಾನು ಮಾಡ್ಕೊಂಡಿಲ್ಲ ರೀ ವಿಡಿಯೋ ಜಾಸ್ತಿ. ಅದು ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ ಅದ ರೀ, ನೋಡಿ ಫ್ರೆಂಡ್ಸ. ನಾವು ದವಾಖಾನೆಗೆ ಇದ್ದಿದ್ದು ಇಲ್ಲಿ ನೋಡಿರಿ ಫ್ರೆಂಡ್ಸ. ದವಾಖಾನೆ ಬಂದು ಸೆಲೆನ್ ಹಚ್ಚಿರ್ರಿ. ಅದಕ್ಕೆ ದವಾಖಾನೆ ನಂಬರ್ನ ಸೆಲೆನ್ ಹಚ್ಚಾರ್ರಿ. ಒಂದು 2 ಸೆಲೆನ್ ಹಚ್ಚಾರ್ರಿ. ಆಕೆ ಹೊಟ್ಟೆ ಸಂಗಟ ಅಲ್ತಿತ್ತದ ರೀ, ಹೊಟ್ಟೆ ಕಡ್ಡಿತ್ತದ ಕಂಡಾಬಿಟ್ಟು. ಮತ್ತು ತಲೆ ಹೊಡೆಯೋದು, ಚಕ್ಕರ್ ಬರೋದು ಭಾಳ ಅಲ್ತಿತ್ತದ ರೀ. ಹಾಗಾಗಿ ಸೆಲೆನ್ ಹಚ್ಚಾರ ನೋಡಿರಿ ಫ್ರೆಂಡ್ಸ. 2 ಮುಗಲಿಗೆ ಬಂದ ನೋಡ್ರಿ. ಇಲ್ಲಿ ರಚ್ಚು ನಾನು ಕೂತೀವಿ. ಅಲ್ಲಿ ಮಾಮ ಅಂದ್ರೆ ರಚ್ಚುಗಳ ಪಪ್ಪ ನೀರು ಹಾಕಾಗತ್ತಾರ. ಕುಲರ್ಕ ನೀರು ಖಾಲಿ ಆಗ್ಯಾವ್ರಿ, ಅದಕ್ಕೆ ನೀರು ಹಾಕಾಗತ್ತಾರ ನೋಡ್ರಿ ಇಲ್ಲಿ ರಾಯಣ್ಣ ಮಕ್ಕೊಂತಾರಲ್ರಿ, ಅದಕ್ಕೆ ಕುಲರ ನೀರು ಆಗ್ಯಾವ. ಫಸ್ಟ್ ಒಂದು ಕೊಡ ಹಾಕಿರು, ಅಷ್ಟಕ್ಕಷ್ಟೇ ಹಾಕಿರು, ಜಾಸ್ತಿ ಹಾಕಿತಿಲ್ರಿ ಅವ್ರು ನೀರು. ಅದಕ್ಕಲಾಗೆ ಮತ್ತು ಈಗ ಖಾಲಿ ಆಗೋಣ ಮತ್ತೊಂದು ಕೊಡ ಹಾಕ್ಲಾಗತ್ತಾರ. ರಚ್ಚುನು ಅವ್ರ ಪಪ್ಪ ನೋಡ್ಕೊತ ನಿಂತಾಳ್ರಿ. ಇಲ್ಲೇ ನಿಂತೀವಿ ನಾವು. ಅಲ್ಲಿ ಹೊರಗೆ ಕೂತಿದ್ದೇವ್ರಿ ನಾವು. ಥಂಡ ಗಾಳಿ ಹೊಂಟದಂತೇಳಿ ಇದು ಕಾವಿಗಾಗಿ ಉಲ್ಟಾ ಕಾವು ಹೊಡ್ಲಿತ್ತದ್ರಿ ಕುಲರ್ ನಮ್ಮದು. ಆಯತ್ರಿ ಎಲ್ಲರಮ್ಮ ಕಾವು ಹೊಡಿತದವ. ಇದು ಕಾವು ಹೊಡ್ಲಿಕ್ಕೆ ಒಂದು ಜರ ನೀರು ಹಾಕಿದ್ರೆ ಒಂದು ಜರ ತಣ್ಣಗೆ ಬಿಡ್ತದ. ನೀರು ಹಾಕ್ಲಿಲ್ಲ ಅಂದ್ರೆ ಕಾವು ಹೊಡಿತದ. ನೀರು ಹಾಕ್ಲಿಲ್ಲ ಅಂದ್ರೆ ಕಾವು ಹೊಡಿತದ. ಸಿಕ್ತು ಇಲ್ಲಿ ನೋಡ್ರಿ. ನಮ್ಮ ಆಯಿ ಸಮಯ ಬಂದರು. ಯಾಕಂದ್ರೆ ಅಚ್ಚಿ ಕಡೆ ಆಧಾರ್ ಕಾರ್ಡ್ ಹುಡ್ಕ್ಯಾಡಕ್ಕೆ ಹೋಗ್ಯಾರ್ರಿ ಅವರು. ನಾಳೆ ಸಮೂಗೆ ಸಾಲಿಗೆ ಹಚ್ಚಕ್ರಿ. ಅಲ್ಲ ಸಮೂ, ನಾಳೆ ಸಾಲಿಗೆ ಹಚ್ಚಕ್ರಿ. ಆಧಾರ್ ಕಾರ್ಡ್ ಇದ್ದಿತ್ತಿಲ್ರಿ ಅವ್ರ ಪಪ್ಪಂದು. ಅದಕ್ಕೆ ಹುಡ್ಕ್ಯಾಡ್ಕೊಂಡು ತೊಗೊಂಬಂದ್ರಿ ಅಚ್ಚಿ ಕಾರ್ಡ್ ಅವ್ರ ಮನೆಯಂದು, ಸಮೂಗಳ ಮನೆಯಂದು. ಕೆರೆ ಬಿದ್ದಿದ್ದಿ. ಕೆರೆ ಅಲ್ಲೇ ಬಿದ್ದಿ. ಮತ್ತೆ ನೀ ಅಂತ ಪರಿದಾರ ಮಾಡಕ ನೀ ಅಲ್ಲೇ ಬಿದ್ದಿದ್ದಿ. ಏಕೆ ತಳಗ ಅಲ್ಲ ಪೂರ ತಳಗ. ಹಾಂ ಹಾಂ ಹೆಂಗೆ ಹೇಳತ್ತ ನೋಡ್ರಿ ರಚ್ಚೂರಿ. ಅವ್ರು ಬಿದ್ದಾರತ್ರಿ, ನೋಡಿಲ್ಲ ನಾವು ಭೀ. ಏನು ಹೇಳೋರು ಕೇಳೋರು ಹೋಗಿ ಇದು ಮಾಡಿ ಹೇಳ್ರಿ. ಹಂಗಾಗಿ ನಮಗೆ ಗೊತ್ತಿಲ್ಲ ರೀ. ನಾ ಹೇಳತ್ತ ನೋಡ್ರಿ. ಅದಕ್ಕೆ ನೀರು ಹಾಕಿನ್ರಿ. ನೀರು ಹಾಕಿ ರಾಯ ಮಾಡ್ಕೊಂಡ್ರೆ ಸ್ವಲ್ಪ ಬ್ಯಾರ್ ಸುಲಿಗೆ ಆಗ್ಯಾವ್ರಿ ಇವನಿಗೆ. ಕಡೆ ಸ್ವಲ್ಪ ಬ್ಯಾರ್ ಸುಲಿಗೆ ಆಗ್ಯಾವ್ರಿ. ಕ್ಯಾಮ್ರಾ ಭೀ ಮೊಬೈಲ್ ಭೀ ಕ್ಯಾಮ್ರಾ ಹೋಗ್ಯದ್ರಿ. ಇದು ಕ್ಯಾಮ್ರಾ ಹೊಡೆದ್ರಿ. ಅದಕ್ಕೆ ಸ್ವಲ್ಪ ಮೊಬೈಲ್ ಹೊಡ್ಕೋಬೇಕು ನಮ್ಮನ್ನ ವಿಡಿಯೋ ಹೊಂಟಾದ್ರೆ ಮೊಬೈಲ್ ಒಂದು ಇದಾಗಿ ಹೋಗ್ಯದ್ರಿ. ಹಂಗಾಗಿ ಇದನ್ನ ಅದಕ್ಕೆ ಎಲ್ಲನೇ ಅದಿರಿಸ್ಲಂದು ಆರಾಮಿರ್ಲ ಬಿಟ್ಟಕ್ಕೆ ಮತ್ತು ಕ್ಯಾಮ್ರಾ ಬಿದ್ದಿಲ್ರಿ. ಅದಕ್ಕೆ ನಾನು ವಿಡಿಯೋನೇ ಮಾಡೋದಾಗಿಲ್ರಿ. ನೋಡಲ್ರಿ ಏನಾದ್ರೂ ಭೀ ಕ್ಯಾಮ್ರಾ ಸರಿಯಾಗಿಲ್ರಿ. ನೋಡೋಣ ಮತ್ತೊಂದು ಮೊಬೈಲ್ ತೊಗೋಬೇಕತ್ತೀವಿ ರೀ ಹೊಸದು. ಆಯ್ತು ಅಂದ್ರೆ ತೊಗೋತೀವಿ. ಆನ್ಲೈನ್ ಇಲ್ರಿ. ಯಾಕಂದ್ರೆ ಸದ್ಯಕ್ಕೆ ರೊಕ್ಕ ಇಲ್ಲ. ಮತ್ತು ರಾಯಾಗಿ ಸಾಲಿಗೆ ಇದಕ್ಕೆ ಹಾಕೋ ಸಲಿಂದು ಸಾಲಿ ಹಾಕೋದ್ರ ಸಲಿಂದು ರೊಕ್ಕ ಬಿಲ್ರಿ.
ಈಗೇನು ತೊಗೊಂಗಿಲ್ಲ ನೋಡೋಣ್ರಿ. ಯೂಟ್ಯೂಬ್ ಕಡೆದ್ರೆ ಏನು ರೀ ಈ ಸದ್ಯಕ್ಕೆ ಏನೂ ಬಂದಿಲ್ಲ ರೀ. ನೋಡೋ ಮುಂದಿನ ತಿಂಗಳಾಗೂ ಇದನ್ನು ನಾವು ವಿಡಿಯೋನ ಹಾಕಿಲ್ಲಲ್ಲ ರೀ, ಹಂಗಾಗಿ ಮುಂದಿನ ತಿಂಗಳು ಬತ್ತಂದ್ರೆ ಮುಂದಿನ ತಿಂಗಳು ಈ ತಿಂಗಳು ಬರ್ಬೋದು. ಅವಾಗ ಬಂದ ಬಳಿಕ ವಿಡಿಯೋ ಮಾಡಿ ಹಾಕಿರ್ತೀನಿ ರೀ ಫ್ರೆಂಡ್ಸ. ಅದಕ್ಕೆ ಆಡ್ಲತ್ತಾರ್ರಿ, ರಚ್ಚು ಆಡ್ಲತ್ತಾಳ್ರಿ. ಇಬ್ಬರು ಮಂದಿ ಅವರು ಮತ್ತು ರಚ್ಚುಗಳು ಮಮ್ಮಿ ಕೂತಾರ್ರಿ. ರೊಕ್ಕ ತರಕ್ಕೆ ಇದು ಕಬ್ಬಿನ ಹಾಲು ಬಂದವ್ರಿ. ಅಲ್ಲಿ ಕಬ್ಬಿನ ಹಾಲು ಬಂದದ. ನನಗೊಂತವ ನನಗೊಂದು ಎಟ್ಕೊಂಡ್ ಕೇಳು. ಅವ್ರು ರೊಕ್ಕ ಕೊಟ್ರಿ, ಅದಕ್ಕೆ ಕಬ್ಬಿನ ಹಾಲು ತರ್ತಾರೆ ನೋಡ್ರಿ. ರಾಯ ಮನ್ಕೊಂಡನ ಹಾಂ ಥಂಡಗ ಇದು 6 ಹೋಗ್ಯದ 6 ಹೊತ್ತು ನೋಡ್ರಿ ಕೊಡ್ತಾರೆ ನೋಡ್ರಿ ಕಬ್ಬಿನ ಹಾಲು. ಬರ್ರಿ ಅಣ್ಣ ತಮ್ಮಂದಿರು, ಕಬ್ಬಿನ ಹಾಲಿನ ಗಾಡಿ ಬಂದದ್ರಿ. 3 ತನಕ ಮನೆ ಹತ್ತಿರನೇ ಬಂದದ್ರಿ. 10 ರೂಪಾಯಿ ಗ್ಲಾಸ್ ತಾಜಾ ತಾಜಾ ಕಬ್ಬಿನ ಹಾಲು ಕೊಟ್ಟಿದ್ದೆ ನೋಡ್ರಿ ಫ್ರೆಂಡ್ಸ. ಹೇಳಿ ತಂಡ 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 ಏಕೆ ಅವ್ರ ರೊಕ್ಕ ಕೊಡು ಈ ಕಡೆ. ಸಮಯ ಅದು ಕೊಡ್ಲಿತ್ತೆ ನೋಡ್ರಿ. ವಿಡಿಯೋನೇ ಭಾಳ ಡಿಮ್ ಹೊಂಟದ್ರಿ ಫ್ರೆಂಡ್ಸ. ಎಲ್ಲ ಮೊಬೈಲ್ ಹೊಡೆದು ಹೋಗ್ಯದ ರೀ. ಇದು ಅಲತ್ತು ಬರ್ರಿ ಫ್ರೆಂಡ್ಸ್. ಜಸ್ಟ್ ಏನಾಗ ಕಬ್ಬಿನ ಹಾಲು ಬಂದು ಎಲ್ಲರೂ ಒಂದೊಂದು ಗ್ಲಾಸ್ ಕಬ್ಬಿನ ಹಾಲು ತೊಗೊಂಡು ಕುಡ್ದೇವ್ರಿ. ಕಬ್ಬಿನ ಹಾಲು ಕಾಮ್ನಿಗೆ ಚಲೋ ರೀ, ಕಾಮ್ನಿ ಆಗಲ್ಲ. ಅದಕ್ಕೆ ಎಲ್ಲರೂ ಒಂದು ಗ್ಲಾಸ್ ತೊಗೊಂಡೇವ್ರಿ. ಬಿಸಿಲು ನೋದಲ್ರಿ, ತಣ್ಣಗಿತ್ತು, ತೊಗೊಂಡು ಕುಡ್ದೇವ್ರಿ. ನೋಡ್ರಿ ರಾಯಣ್ಣ ಎದ್ದು ಕೂತಾನ ಕಬ್ಬಿನ ಹಾಲು ಬರ್ನ, ಅವನು ಕುಡ್ದು ಕೆರೆ ಕೂತಾನ ನೋಡ್ರಿ. ಲೈಟ್ನು ಹೋದು ಅದಕ್ಕೆಲ್ಲ ಎದ್ದು ಬಂದ್ರಿ ಹೊರಗೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀವ್ರಿ. ಮತ್ತು ನಿಮ್ಗೆ ಮುಂದಿನ ವಿಡಿಯೋ ಸಿಗ್ತೇವೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ರೀ.